ಸಂಡೂರು ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ಜಯ ಲಭಿಸಿದೆ. ಸಂಡೂರು ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಇಲ್ಲಿಯವರೆಗೂ ಮುನ್ನಡೆಯನ್ನೇ ಕಾಯ್ಕೊಂಡು ಬಂದಿತ್ತು. ಎಲ್ಲಿಯೂ ಕೂಡ ಹಿಂದೆ ಸರದ ಮಾತೇ ಇರಲಿಲ್ಲ. 11,000 ಮತಗಳ ಅಂತರದಲ್ಲಿ ಈಗ ಗೆದ್ದಿದ್ದಾರೆ ಅನ್ನಪೂರ್ಣ ತುಕಾರಾಂ. ಬಿಜೆಪಿಯ ಬಂಗಾರು ಹನುಮಂತು ವಿರುದ್ಧ ಅನ್ನಪೂರ್ಣ ತುಕಾರಾಂ ಅವರು ಗೆಲುವನ್ನ ದಾಖಲು ಮಾಡಿದ್ದಾರೆ. ಸಂಡೂರು ಕ್ಷೇತ್ರದ ಮೊದಲ ಮಹಿಳಾ ಶಾಸಕಿಯಾಗಿ ಅವರು ಆಯ್ಕೆಗೊಂಡಿದ್ದಾರೆ. ಸಂಡೂರು ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ಭರ್ಜರಿ ಜಯ. 11,000 ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ ಅನ್ನಪೂರ್ಣ. ಹೇಳಿ ಕೇಳಿ ಸಂಡೂರು ಕಾಂಗ್ರೆಸ್ನ ಭದ್ರಕೋಟೆ. ಈ ಬಾರಿ ಅನ್ನಪೂರ್ಣ ತುಕಾರಾಂ ಅವರನ್ನ ಕಣಕ್ಕಿಳಿಸಿದಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ವಿರೋಧಗಳು ಕೂಡ ಅಲ್ಲಿ ಸ್ಥಳೀಯವಾಗಿ ವ್ಯಕ್ತವಾಗಿತ್ತು. ಆದರೆ ಅದನ್ನ ಕಾಂಗ್ರೆಸ್ ಆರಂಭಿಕ ಹಂತದಲ್ಲೇ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡಿದ್ರ ಪರಿಣಾಮವಾಗಿ ಅವರ ವಿರುದ್ಧವಾಗಿ ಯಾರು ಕೂಡ ನಿಲ್ಲದೇ ಇರೋ ಹಾಗೆ ಮತ್ತು ಎಲ್ಲರೂ ಅವರ ಪರವಾಗಿ ಕೆಲಸ ಮಾಡೋ ಹಾಗೆ ಮ್ಯಾನೇಜ್ ಮಾಡಿದ್ದಾರೆ. ಇದರ ಪರಿಣಾಮ ಅನ್ನಪೂರ್ಣ ತುಕಾರಾಂ ಅವರು 11,000 ಮತಗಳ ಜಯವನ್ನ ದಾಖಲು ಮಾಡಿದ್ದಾರೆ. ಸದ್ಯ ಸೆಲೆಬ್ರೇಷನ್ ಮೂಡ್ಗೆ ಹೋಗಿದ್ದಾರೆ. ತುಕಾರಾಂ ಅವರ ಪತ್ನಿ ಅನ್ನಪೂರ್ಣ ತುಕಾರಾಂ ಅವರಿಗೆ ಕಾರ್ಯಕರ್ತರು ಹೂಮಾಲೆಯನ್ನ ಹಾಕುವ ಮೂಲಕವಾಗಿ ಅವರಿಗೆ ಭರ್ಜರಿ ಸ್ವಾಗತವನ್ನ ಕೋರಿದ್ದಾರೆ. ಸೊ ಮೊದಲ ಮಹಿಳಾ ಶಾಸಕಿ ಸಂಡೂರಿಗೆ ಅನ್ನಪೂರ್ಣ ತುಕಾರಾಂ ಅವರು 93,051 ಮತಗಳನ್ನ ಅವರು ಪಡ್ಕೊಂಡಿದ್ರೆ ಬಂಗಾರು ಹನುಮಂತು ಅವರಿಗೆ 83,483 ಮತಗಳು ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್. ಅನ್ನಪೂರ್ಣ ತುಕಾರಾಂ ಅವರ ಗೆಲುವು ಘೋಷಣೆ ಒಂದು ಬಾಕಿ ಉಳ್ಕೊಂಡಿದೆ. ಈಗಾಗಲೇ ಜಯಕ್ಕೆ ಅವರು 11,000 ಮತಗಳ ಮುನ್ನಡೆಯನ್ನ ಸಾಧಿಸಿರೋದ್ರಿಂದಾಗಿ ಜಯ ಅಂತಾನೆ ಡಿಕ್ಲೇರ್ ಮಾಡಬಹುದು. ಹೇಗಿದೆ ಅಲ್ಲಿ ಸೆಲೆಬ್ರೇಷನ್ ಮೂಡ್? ಮಮತಾ, ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಅವರ ಗೆಲುವು ಇನ್ನೂ ಅಧಿಕೃತವಾಗಿ ಘೋಷಣೆ ಆಗುವಂತದ್ದು ಮಾತ್ರ ಬಾಕಿ ಇದೆ. ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರು ಗ್ರಾಮೀಣ ಭಾಗಗಳಲ್ಲಿ ಸಹಿತ ಸಾಕಷ್ಟು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಮತ ಎಣಿಕೆ ಕೇಂದ್ರದ ಹೊರಗಡೆನೂ ಸಹಿತ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಜಮಾವಣೆ ಆಗೋದ್ರ ಮೂಲಕ ಅಲ್ಲಿಯೂ ಕೂಡ ಈಗಾಗಲೇ ಸೆಲೆಬ್ರೇಷನ್ ಶುರು ಮಾಡಿದ್ರೆ. ಗ್ರಾಮೀಣ ಭಾಗದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ದಿವ್ಯ ಜ್ಯೋತಿ, ಅಂದ್ರೆ ಸಂಡೂರು ವಿಧಾನಸಭಾ ಕ್ಷೇತ್ರದ ಇತಿಹಾಸದಲ್ಲಿ ಇದೇ ಮೊದಲನೇ ಬಾರಿಗೆ ಮಹಿಳಾ ಶಾಸಕಿಯೊಬ್ಬರು ಆಯ್ಕೆ ಆದಂತಾಗಿದೆ. ಅದಕ್ಕೆ ಸಂಡೂರು ಕ್ಷೇತ್ರದ ಮತದಾರರು ಕೂಡ ಮಣೆ ಹಾಕಿದ್ದಾರೆ. ಇದೇ ಒಂದು ವಿಚಾರವನ್ನು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಅವರು ಕೂಡ ಪ್ರಚಾರದ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ. ಅಂದ್ರೆ ಇದೇ ಮೊದಲೇ ಬಾರಿಗೆ ರಾಷ್ಟ್ರೀಯ ಪಕ್ಷದಿಂದ ಮಹಿಳೆಗೆ ಟಿಕೆಟ್ ಅನ್ನು ಕೊಡಲಾಗಿದೆ, ಹೀಗಾಗಿ ನನ್ನ ಕೈ ಹಿಡಬೇಕು ಅನ್ನುವಂತ ರೀತಿಯಲ್ಲಿ ಸಾಕಷ್ಟು ಪ್ರಚಾರವನ್ನು ಕೂಡ ಮಾಡಿದ್ರು. ಮತ್ತೊಂದು ಕಡೆಗೆ ಅದೇ ರೀತಿಯಲ್ಲಿ ಅವ್ರಿಗೂ ಆರಂಭದಲ್ಲಿ ಒಂದೆರಡು ಸುತ್ತುಗಳಲ್ಲಿ ಮಾತ್ರ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತ ಅವರು ಮುನ್ನಡೆಯನ್ನು ಸಾಧಿಸಿದ್ದು ಬಿಟ್ಟರೆ ತದನಂತರದಲ್ಲಿ ಬಹುತೇಕ ಎಲ್ಲಾ ಸುತ್ತುಗಳಲ್ಲಿಯೂ ಸಹಿತ ಅನ್ನಪೂರ್ಣ ತುಕಾರಾಂ ಅವರು ಮುನ್ನಡೆಯನ್ನು ಸಾಧಿಸೋದ್ರ ಮೂಲಕ ಈಗ ಬರೋಬ್ಬರಿ 11,000 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಪಬ್ಲಿಕ್ ಟಿವಿ ಸಮೀಕ್ಷೆಯಲ್ಲೂ ಕೂಡ ಇದು ನಾವು ಈ ಹಿಂದೆನೂ ಕೂಡ ಹೇಳಿದ್ವಿ. ಅಂದ್ರೆ ಬಹುತೇಕ ಅನ್ನಪೂರ್ಣ ತುಕಾರಾಂ ಅವರು 5,000 to 10,000 ಮತಗಳ ಅಂತರದಲ್ಲಿ ಗೆಲ್ತಾರೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ವಿ. ಈಗ ಅದು ಸತ್ಯ ಕೂಡ ಆಗಿದೆ. ಅಂದ್ರೆ ಸದ್ಯಕ್ಕೆ 11,000 ಮತಗಳ ಅಂತರದಿಂದ ಅನ್ನಪೂರ್ಣ ತುಕಾರಾಂ ಅವರು ಗೆದ್ದಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸಂಭ್ರಮ ಮನೆ ಮಾಡಿದೆ. ಈಗಾಗಲೇ ಗ್ರಾಮೀಣ ಭಾಗಗಳಲ್ಲಿ ಸೇರಿದಂತೆ ಸಂಡೂರಿನಲ್ಲಿ ಕೂಡ ಸಂಭ್ರಮಾಚರಣೆ ಮನೆ ಮಾಡಿದೆ. ಹೀಗಾಗಿ ಇನ್ನು ಕೆಲವೇ ಹೊತ್ತಲ್ಲಿ ಅನ್ನಪೂರ್ಣ ತುಕಾರಾಂ ಅವರು ಸಹಿತ ಮತ ಎಣಿಕಾ ಕೇಂದ್ರಕ್ಕೆ ಆಗಮಿಸೋದ್ರ ಮೂಲಕ ಅವರು ಸರ್ಟಿಫಿಕೇಟ್ ಅನ್ನು ಕೂಡ ಪಡೆದುಕೊಳ್ಳಿದ್ದಾರೆ. ಮತ್ತೊಂದು ಕಡೆಗೆ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತ ಅವರು ಸಹಿತ ಈ ಸೋಲನ್ನು ಒಪ್ಪಿಕೊಂಡಿದ್ದಾರೆ. ಇದು ಹಣಬಲ ಮತ್ತು ಧರ್ಮದ ನಡುವೆ, ಅಂದ್ರೆ ಧರ್ಮ ಮತ್ತು ಅಧರ್ಮದ ನಡುವೆ ನಡೆದಂತಹ ಚುನಾವಣೆಯಲ್ಲಿ ಧರ್ಮ ಸೋತಿದೆ ಅನ್ನುವಂತ ರೀತಿಯಲ್ಲಿ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರೆ. ಈಗಾಗಲೇ ಅವರು ಸೋಲನ್ನು ಒಪ್ಪಿಕೊಂಡು ಮತದಾನ ಕೇಂದ್ರದಿಂದ ಮತ ಎಣಿಕಾ ಕೇಂದ್ರದಿಂದ ಹೊರಗೆ ಹೋಗಿದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಸಂಡೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಾಕಷ್ಟು ಚರ್ಚೆ ಆಗಿದ್ದು, ಅಕ್ರಮಗಳ ವಿಚಾರ ಚರ್ಚೆ ಆಗಿತ್ತು. ಈ ಕಡೆಗೆ ಕಾಂಗ್ರೆಸ್ನವರು ಅಕ್ರಮ ಗಣಿಗಾರಿಕೆಯನ್ನ ಪ್ರಸ್ತಾಪ ಮಾಡಿದ್ರೆ, ಬಿಜೆಪಿ ಅವರು ಮೂಡ ಮತ್ತು ವಾಲ್ಮೀಕಿ ಹಗರಣವನ್ನ ಪ್ರಸ್ತಾಪ ಮಾಡಿದ್ರೆ. ಆದ್ರೆ ಕೊನೆಗೆ ಸಂಡೂರು ಮತದಾರರು ಕಾಂಗ್ರೆಸ್ ಭದ್ರಕೋಟೆಯನ್ನ ಅದು ಭದ್ರಕೋಟೆಗೆ ಮುಂದುವರಿಬೇಕು ಅನ್ನುವಂತ. ಇದು ಅನ್ನಪೂರ್ಣ ಅವರ ಗೆಲುವಿಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಇನ್ನು ಬಂಗಾರು ಹನುಮಂತ ಅವರು ಈಗಾಗಲೇ ಹಿನ್ನಡೆಯನ್ನು ಅನುಭವಿಸಿದ್ದಾರೆ.